ಸೊ ನೋಡಿ ಮೊದಲನೇ ಕ್ವೆಶ್ಚನ್ ಏನಿದೆ ಅಂತ ಸಿಂಪಲ್ ಕ್ವೆಶ್ಚನ್ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಕೆಳಗಡೆ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಇದೆ ಅಂತ ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಓಕೆ, ಕಮಾನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಪೋಲ್ ಏನು ಕೊಡ್ತಾ ಇಲ್ಲ ನಾನು, ಹೀಗೆ ನೀವು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಮಾನ್ ಸ್ಟೂಡೆಂಟ್ಸ್ ಫಾಸ್ಟ್. ಕಮಾನ್ ಫಾಸ್ಟ್, ಎಲ್ಲರೂ ಮೆಸೇಜ್ ಮಾಡಿ. ಸಿಂಪಲ್ ಇದೆ ಕ್ವಶನ್ನು. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ, ಬಿ ಲೆಸ್ ದೆನ್ 0, ಇದು ರಿಸಲ್ಟ್ ಅಥವಾ ಈ ಸೆಕೆಂಡ್ ಒನ್ ಥರ್ಡ್ ಒನ್ ಅಥವಾ ಎಲ್ಲಾನು ಕರೆಕ್ಟ್ ಇದೆನಾ, ಯಾವುದು ರೈಟ್ ಆಗಿರುವಂಥ ಸ್ಟೇಟ್ಮೆಂಟ್? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಕಮಾನ್ ಫಾಸ್ಟ್. ಒಂದಿಷ್ಟು ಕ್ವಶನ್ಸನ್ನು ಡಿಸ್ಕಷನ್ ಮಾಡಿ, ಅದಾದಮೇಲೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ನ ಕ್ವಶನಲ್ಲಿ ಬಂದಿರುವಂಥ ಲೀನಿಯರ್ ಇನ್ಇಕ್ವಾಲಿಟಿ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿ. ಓಕೆ, ಸೊ ಫಾಸ್ಟಾಗಿ ಎಲ್ಲರೂ ಇದನ್ನು ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಈ ಆಪ್ಷನ್ ಕೇರ್ಫುಲ್ ಆಗಿ. ಇವಾಗಲೇ ನಾನು ಅವಾಗೆಲ್ಲ ಸೈನ್ ಆಗುತ್ತೆ. ಎಸ್, ಎಕ್ಸಾಮ್ ಸ್ಟೂಡೆಂಟ್ಸು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಆಪ್ಷನ್ ಅನ್ನೋದು ರಾಂಗ್ ಆನ್ಸರ್ ಆಗಿದೆ. ಇದು ರೈಟ್ ಆಗೋಕ್ಕೆ ಸಾಧ್ಯ ಇಲ್ಲ. ರೈಟ್ ಆನ್ಸರ್ ಆಗಬೇಕಾಗಿರೋದು ಯಾವುದಂದ್ರೆ ಆಪ್ಷನ್ ಎ ಅನ್ನೋದು. ಯಾಕೆ ಅಂತ ನೋಡಿ, ಏನು ಕೊಟ್ಟಿದ್ದಾರೆ ಅವರು ಫಸ್ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಹೇಳ್ತಾರೆ. ಅದಾದಮೇಲೆ ಬಿ ಈಸ್ ಲೆಸ್ ದ್ಯಾನ್ 0. ಸೊ ಬಿ ಈಸ್ ಲೆಸ್ ದ್ಯಾನ್ 0 ಅಂದರೆ ಇದು ಬಿ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಸ್ ಆಯಿತಾ? 0ಗಿಂತ ಕಡಿಮೆ ಬರುವಂಥ ನಂಬರ್ಸ್ಗಳೇನು ಎಲ್ಲಾನು ನೆಗೆಟಿವ್ ವ್ಯಾಲ್ಯೂಸ್ಗಳೇ ಇರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂನ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ನೋಡಿ, ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ಈ ಎರಡೂ ರಿಸಲ್ಟ್ಸ್ಗಳಿಗೆ. ಓಕೆ, ಸೊ ಬಿ ಅಂದರೆ ಏನಾಗಿದೆ ಇವಾಗ, ಇದು ಒಂದು ನೆಗೆಟಿವ್ ರಿಸಲ್ಟ್ ಆಗಿದೆ. ಸೊ ನೆಗೆಟಿವ್ ರಿಸಲ್ಟ್ ಆಗಿದೆ, ಬಿನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಲೆಸ್ ಗ್ರೇಟರ್ ದ್ಯಾನ್ ಇದ್ದದ್ದು ಲೆಸ್ ದೆನ್ ಆಗಿ ಕನ್ವರ್ಟ್ ಆಗುತ್ತೆ. ಎಸ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ನಾನು ಆಲ್ರೆಡಿ ಇವಾಗಲೇ ಹೇಳಿದೆ, ನಾನು ಒಂದು -2ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೈನ್ ಗ್ರೇಟರ್ ಇದ್ದದ್ದು ಲೆಸ್ ದೆನ್ ಆಗುತ್ತೆ ಅಂತ. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ? ಬಿ ಅನ್ನೋದು ಇಲ್ಲಿ ಮೈನಸ್ ರಿಸಲ್ಟ್, ನೆಗೆಟಿವ್ ರಿಸಲ್ಟ್, ಯಾಕಂದ್ರೆ ಲೆಸ್ ದೆನ್ 0 ಅಂತ ತಗೊಂಡಿದ್ದಾರೆ. ಓಕೆ, ಯಾವುದೇ ಒಂದು ನೆಗೆಟಿವ್ ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಇವು ಯಾವುದು ರೈಟ್ ಆನ್ಸರ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ಕ್ಲಿಯರ್ ಆಯ್ತಲ್ವಾ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ರು ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ. ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಪೋಲ್ನ ನಾನೇ ಕೊಡ್ತಾ ಇಲ್ಲ ಇವತ್ತು, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಲ್ಯಾಪ್ಟಾಪಲ್ಲಿ, ಹಾಗಾಗಿ ಪೋಲ್ನ ಕೊಡ್ತಾ ಇಲ್ಲ. ಹಾಗೆ ಆನ್ಸರ್ ಮಾಡಿ. ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ವಾ? ಎಸ್. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 2 ನೋಡಿ ಏನಿದೆ. ಕ್ವಶನ್ ನಂಬರ್ 2 ಇದೆ, 4x + 3 is less than 6x + 7 then x is belongs to ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸೊ ನಿಮಗೆ ಆನ್ಸರ್ ಬರುತ್ತೆ. ಮೆಸೇಜ್ ಮಾಡಿ ಕಮಾನ್. ಎಲ್ಲರೂ ಆನ್ಸರ್ ಮಾಡಿ. ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ಕೇರ್ಫುಲ್ ಆಗಿ ಚೆಕ್ ಮಾಡಿ.
ಎಸ್. ಆಪ್ಷನ್ ಬಿ ಅಂತ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ನಿಧಿ ಆಪ್ಷನ್ ಬಿ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ. ಮೈ ನೇಮ್ ಇಸ್ ಪ್ರವೀಣ್ ಬಿರಾದಾರ್. ಪ್ರವೀಣ್ ಸರ್ ಅಂತ ಕರಿಬೋದು ನೀವು. ಓಕೆ. ಸೊ ನೋಡಿ, ಆಪ್ಷನ್ ಬಿನೇ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಿದ್ದೀರಾ. ಸೊ 100% ಕರೆಕ್ಟ್. ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಹೇಗೆ ಅಂತ ನೋಡ್ತಾ ಹೋದರೆ 4x ಪ್ಲಸ್ 3 ಈಸ್ ಲೆಸ್ ದೆನ್ 6x ಪ್ಲಸ್ 7 ಅಂತ ಇರೋದು ಕ್ವಶನ್. ಇವಾಗ ಏನು ಮಾಡ್ಕೊಳ್ಳಿ, 4xನ ಅಥವಾ 6xನ ಈ ಸೈಡ್ ತೊಗೊಂಬಂದ್ಬಿಡಿ. ಏನಾಗುತ್ತೆ, 4x ಮೈನಸ್ 6x ಆಗುತ್ತೆ. ಈ ಪ್ಲಸ್ 3 ಇದ್ದದನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ, -3 ಆಗುತ್ತೆ. ಸೊ ಇವೆರಡು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ -2x ಆಗುತ್ತೆ. ಇದನ್ನ ಎರಡು ಸಬ್ಸ್ಟ್ರಾಕ್ಟ್ ಮಾಡಿದರೆ +4 ಬರುತ್ತೆ. ಕರೆಕ್ಟಾ? ಅದಾದ್ಮೇಲೆ ಏನು ಮಾಡ್ತೀರಾ, x ಇಸ್ ಈಕ್ವಲ್ಸ್ ಟು -2ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 4 ಡಿವೈಡ್ ಬೈ -2 ಆಗುತ್ತೆ. ಕರೆಕ್ಟಾ? ವೇಟ್ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಮೈನಸ್ ಸೈನ್ನ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಇವಾಗ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ರಿಸಲ್ಟ್ಗೆ -2 ಇಂದ ಡಿವೈಡ್ ಮಾಡ್ಕೋಬೇಕು. -2 ಇಂದ ಡಿವೈಡ್ ಮಾಡ್ಕೊಂಡ್ರೆ ಸೈನ್ ಚೇಂಜಸ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೆ. ಇದು ಎಕ್ಸ್ ಆಗುತ್ತೆ, ಇದು ಗ್ರೇಟರ್ ದೆನ್ ಆಗಿಬಿಡುತ್ತೆ. ಲೆಸ್ ದೆನ್ ಇದ್ದದ್ದು ಗ್ರೇಟರ್ ದೆನ್ ಆಗುತ್ತೆ. ಇಲ್ಲಿ -2 ಇಂದ ಡಿವೈಡ್ ಮಾಡಿದರೆ 4 ಡಿವೈಡ್ ಬೈ 2 1 2 2 ಅಂದರೆ 2 ಉಳಿತು. ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -2 ಅಂತ ಬಂತು. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -2 ಅಂತಂದರೆ -2ಕ್ಕಿಂತಲೂ ದೊಡ್ಡದು ಯಾವೆಲ್ಲ ನಂಬರ್ ಬರ್ಬೋದು? -2 ಅಂದ್ಬಿಟ್ರೆ -1 0 1 2 3 ಸೋ ಆನ್ ಅಪ್ ಟು ಇನ್ಫಿನಿಟಿ ತನಕ. ಅಂದರೆ ರಿಸಲ್ಟ್ ಏನಾಯಿತು ಅಂದರೆ -2 ಇಂದ ಹಿಡಿದು ಪ್ಲಸ್ ಇನ್ಫಿನಿಟಿ ತನಕ ಆಯಿತು. ಇಂಟರ್ವಲ್ಸ್ ಏನು ಬರಬೇಕು? ಕ್ಲೋಸ್ ಇಂಟರ್ವಲ್ ಬರೋದಿಲ್ಲ, ಇಲ್ಲಿ ಓಪನ್ ಇಂಟರ್ವಲ್ಲೇ ಬರುತ್ತೆ. ಯಾಕಂದರೆ ಎರಡು ಇನ್ಕ್ಲೂಡೇ ಇಲ್ಲ, -2 ಇನ್ಫಿನಿಟಿನೂ ಇನ್ಕ್ಲೂಡ್ ಇಲ್ಲ. ಓಕೆನಾ? ಸೊ ಆಗ 100% ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸ್ಟೂಡೆಂಟ್ಸ್, ಇದು ಕ್ಲಿಯರ್ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಸ್ವಲ್ಪ ಬೇರೆ ಇದೆ ನೋಡಿ, ಸ್ವಲ್ಪ ಸಾಲ್ವ್ ಮಾಡಿ ಕೇರ್ಫುಲ್ ಆಗಿ. ಏನಿದೆ, 5 - 2x ಡಿವೈಡ್ ಬೈ 3 x ಇಸ್ ಲೆಸ್ ದ್ಯಾನ್, ಇಲ್ಲೊಂದು -5 ಒಂದಿದೆ. ಇದನ್ನು ಪೂರ ಸಿಂಪ್ಲಿಫೈ ಮಾಡಿ x ಬಿಲಾಂಗ್ಸ್ ಟು ಅಂತ ಆನ್ಸರ್ ಮಾಡಬೇಕು. ಕಮ್ ಆನ್ ಸ್ಟೂಡೆಂಟ್, ಫಾಸ್ಟ್ ಆನ್ಸರ್ ಮಾಡಿ ಫಾಸ್ಟಾಗಿ. ಸೊ ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್, ಹೊಸದಾಗಿ ಜಾಯ್ನ್ ಆದವರು. ಎಸ್. ಕಮ್ ಆನ್ ಫಾಸ್ಟ್. ಫಾಸ್ಟಾಗಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಿ. ಸೊ ಈ ಸತಿ ಹೋಲ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬರುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಓಕೆ, ಬರ್ತಾ ಇದೆನಾ? ಬರ್ತಾ ಇದ್ರೆ ಆನ್ಸರ್ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ಸಿಂಪ್ಲಿಫೈ ಮಾಡಿ ಫಾಸ್ಟಾಗಿ ಆನ್ಸರ್ ಮಾಡಿ, ಬರುತ್ತೆ. ಕಮ್ ಆನ್ ಫಾಸ್ಟ್. ಸೊ ಟೈಮಿಂಗ್ ಯಾವಾಗಿರುತ್ತೆ ಅಂತ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು. ಓಕೆ, PDF ಕೂಡ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ. ಎಲ್ಲರೂ ವೋಟ್ ಮಾಡಿ, ಪೋಲ್ನ ನಾನು ಕೊಟ್ಟಿದ್ದೇ ಆಗಿದೆ. ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಾಗುತ್ತೆ ಅಂತ ಚೆಕ್ ಮಾಡಿ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಇದರ ಆಪ್ಷನ್ನು 100% ಆಪ್ಷನ್ ಡಿ ಆಗುತ್ತೆ.
ಎಸ್, ಚೆಕ್ ಮಾಡೋಣ. ಸೊ ನೋಡಿ, ಇಲ್ಲಿ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಮೊದಲಿಗೆ ಇಲ್ಲಿ ಏನು ಮಾಡಬೇಕು, ಎಲ್ ಸಿ ಎಮ್ನ ತೊಗೊಳ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಎಲ್ ಸಿ ಎಮ್ ತೊಗೊಳ್ಳದೆ ಮಾಡಿದರೆ ಮತ್ತೆ ನಿಮಗೆ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ನಾನು ಇಲ್ಲಿ ಎಲ್ ಸಿ ಎಮ್ ತೊಗೊತಾ ಇದ್ದೀನಿ. ಎಷ್ಟಾಗುತ್ತೆ ನೋಡಿ. ಫಸ್ಟು 5 ಮೈನಸ್ ಇದು 2x ಇದೆ, ಡಿವೈಡ್ ಬೈ 3 ಬರೀರಿ ಆ್ಯಸ್ ಇಟ್ ಈಸ್, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 6 ಎಲ್ ಸಿ ಎಮ್ ತೊಗೊತೀರಾ. 5 ಇಂಟು 3 ಮಾಡ್ಕೊತೀರಾ ಅಂದರೆ 30 ಆಗುತ್ತೆ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. 6 ಇಂಟು 5 ಅಗೇನ್ ಎಷ್ಟಾಗುತ್ತೆ, 30 ಆಗುತ್ತೆ. ಇದು 12x ಆಗುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಮಲ್ಟಿಪ್ಲೈ ಮಾಡ್ತೀರಾ, 3x, ಇದು 90 ಆಗುತ್ತೆ. 3 ಇಂಟು 3 90 ಆಗುತ್ತೆ. ಅದಾದಮೇಲೆ -90ನ ಈಚೆ ಕಡೆ ತೊಗೊಂಬನ್ನಿ, +90 ಆಗುತ್ತೆ. ಆಲ್ರೆಡಿ ಒಂದು +30 ಇದೆ. ಈ -12ನ ಈಚೆ ಕಡೆ ಶಿಫ್ಟ್ ಮಾಡಿ, +12 ಆಗುತ್ತೆ. 12x ಪ್ಲಸ್ 3 ಆಯಿತು. ಇನ್ನು 90 ಪ್ಲಸ್ ಅಂದರೆ 90 ಪ್ಲಸ್ 30 ಅಂದರೆ 120 ಆಗುತ್ತಾ. ಓಕೆ, 120 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 12 ಪ್ಲಸ್ 3. 12 ಪ್ಲಸ್ 3 ಅಂದರೆ 15x ಆಗುತ್ತೆ. ದೆನ್ ಫೈನಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ತಾ ಹೋದರೆ 120 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5 ಇಂದ ನಾವು ಡಿವೈಡ್ ಮಾಡಿ, ಸಾರಿ 15 ಇದೆಯಲ್ಲ, 15 ಆಗುತ್ತೆ. 15 1 15 8 ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 ಅಂತ ಬಂತು ನಮಗೆ ಆನ್ಸರ್. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 8 ಇನ್ಕ್ಲೂಡ್ ಆಗಿದೆ ಅಂದರೆ ಮೊದಲಿಗೆ ನಾವೇನು ತೊಗೋಬೇಕು, ಕ್ಲೋಸ್ ಇಂಟರ್ವಲ್ ತೊಗೋಬೇಕು. ಎಲ್ಲಿವರೆಗೂ, 9 10 ಅಪ್ ಟು ಇನ್ಫಿನಿಟಿ ತನಕ, ಅಂದರೆ ಇಲ್ಲಿ ಓಪನ್ ಇಂಟರ್ವಲ್. ಸೊ ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಅದೆಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ, ಆಪ್ಷನ್ ಡಿ ಎಲ್ಲಿದೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಇಲ್ಲ ಅಂದರೆ ನೀವು ಡೈರೆಕ್ಟಾಗಿನೂ ನೋಡ್ಬೋದು. ಈ ಕಂಪ್ಲೀಟ್ ಇಕ್ವೇಷನಲ್ಲಿ 8ನ ಫಿಲಪ್ ಮಾಡ್ತಾ ಹೋಗಿ, ಅದು ಸ್ಯಾಟಿಸ್ಫೈ ಮಾಡ್ತಾ ಇದ್ದರೆ, ಸೊ ಆಗ ನೀವು ಕನ್ಕ್ಲೂಷನ್ ಬರ್ಬೋದು. ಅಥವಾ 8ಇಂದ ಇನ್ಫಿನಿಟಿ ಒಳಗೆ ಯಾವುದಾದ್ರೂ ನಂಬರ್ ತೊಗೋಬೋದು. ಇಲ್ಲಿ 2ನ ಅಪ್ಲೈ ಮಾಡಿ ನೋಡಿ, ಅಗೇನ್ ಸ್ಯಾಟಿಸ್ಫೈ ಆಗೋದಿಲ್ಲ. 4ನ ಅಪ್ಲೈ ಮಾಡಿ ಸ್ಯಾಟಿಸ್ಫೈ ಆಗೋದಿಲ್ಲ. ಅಗೇನ್ -8 ಹಾಕಿ ನೋಡಿ, ಅದು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. 8 ಹಾಕಿದಾಗ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆಬ್ವಿಯಸ್ಲಿ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಡಿನೇ ರೈಟ್ ಆನ್ಸರ್ ಆಗಿದೆ ಅಂತ. ಆದರೆ ಅದು ಕೂಡ ಟೈಮ್ ತೊಗೊಳುತ್ತೆ. ಬೆಟರ್ ಈಸಿಯಾಗಿ ಇದನ್ನು ಫಾಸ್ಟಾಗಿ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಸೊ ಇದು ಒಂದು ಕೂಡ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ. ಸೊ ಆಲ್ರೆಡಿ ನೀವು ಸಾಲ್ವ್ ಮಾಡಿದಿರಲ್ಲ, ಅದೇ ಥರನಾಗೆ ಇರುವಂಥ ಒಂದು ಕ್ವಶನ್ ಇದು. ಓಕೆ, ಸೊ ಇದನ್ನು ನೀವೇ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇದರ ಆಪ್ಷನ್ ಸಿನೇ ಆಗುತ್ತೆ ನೋಡಿ. ಆಲ್ರೆಡಿ ನಾನು ಹಿಂದಿನ ಕ್ವಶನ್, ಸೆಕೆಂಡ್ ಕ್ವಶನಲ್ಲಿ ಮಾಡಿದ್ದೆ, ಇದೇ ಥರನಾಗಿತ್ತು. ಸೊ ನಾನು ಬೆಟರ್ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇದನ್ನು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಸ್ವಲ್ಪ ಟೈಮ್ ತೊಗೊಳ್ಬೋದು. ಫಾಸ್ಟಾಗಿ ಇದನ್ನು ಸಾಲ್ವ್ ಮಾಡಿ. ಕಮ್ ಆನ್, ಫಾಸ್ಟ್. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಕೂಡ ನೀವೇನು ಮಾಡಬೇಕಾಗುತ್ತೆ, 4ನ ಎಲ್ ಸಿ ಎಮ್ ತೊಗೋಬೇಕಾಗತ್ತೆ. ಇಲ್ಲ ಆಪ್ಷನ್ಸ್ ಅಂದರೆ 1ಅನ್ನು ಫಿಲಪ್ ಮಾಡಿ ನೋಡಬೇಕು, ಚೆಕ್ ಮಾಡಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ. ಇವೆರಡರ ಮಧ್ಯದಲ್ಲಿ 0 ಬರುತ್ತೆ, 0 ಹಾಕಿ ನೋಡಿ, 0 ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲೋ ಅಂತ. ಈ ಥರ ಆಪ್ಷನ್ಸ್ ಥ್ರೂನು ಹೋಗಿ ಒಂದೊಂದಾಗಿ ಚೆಕ್ ಮಾಡಬೇಕು. ಇಲ್ಲ ಅಂತಂದರೆ ಫಾಸ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಕೂಡ ಮಾಡ್ಬೋದು. ಕಮ್ ಆನ್, ಫಾಸ್ಟ್. ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಯಾಕೋ ಬರ್ತಾ ಇಲ್ಲ ಅದು. ಬರ್ತಾ ಇಲ್ಲ, ಹೀಗೆ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಆಪ್ಷನ್ ಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಕೇರ್ಫುಲ್ಲಾಗಿ ಚೆಕ್ ಮಾಡಿ ಆನ್ಸರ್ ಮಾಡಿ. ಹಾಗೆ ಮಾಡಿದರೆ ಮತ್ತೆ ನಿಮಗೆ ರಾಂಗ್ ಆಗುತ್ತೆ. ಓಕೆನಾ? ಸೊ ಸ್ವಲ್ಪ ಫಾಸ್ಟಾಗಿ ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗಂತೂ ಇಲ್ಲಿ ಎಲ್ ಸಿ ಎಮ್ ತೊಗೋತೀವಿನಾ, ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ 4 ಡೈರೆಕ್ಟಾಗಿ ಇಲ್ಲೇ ನೋಡಿಬಿಡಬೇಕು ಕ್ವಶನಲ್ಲಿ. ಇಲ್ಲಿ ಎಷ್ಟು ಬರುತ್ತೆ, 4 ಬರುತ್ತೆ. ಇಲ್ಲಿ ಎಷ್ಟಿದೆ, 1 ಇದೆ. ಸೊ 1 ಪ್ಲಸ್ -4 ಆಯ್ತು ಇದು ರಿಸಲ್ಟು. 1 ಪ್ಲಸ್ -4 ಅಂದರೆ ಇದು ಆಗಿಬಿಡ್ತು -3 ಆಯಿತಾ? ಕರೆಕ್ಟ್ ಅಲ್ವಾ? ಅಂದರೆ ಇದು ಎಂಟೈರ್ ರಿಸಲ್ಟ್ x-3 ಆಗಿಬಿಡ್ತು, ಡಿವೈಡೆಡ್ ಬೈ 4 ಇದೆ. ಅಂದರೆ ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ನಿಮ್ಮ ರಫ್ ವರ್ಕ್ ಹೇಳ್ತಾ ಇದ್ದೆ ನಾನು. ಇವಾಗ ಕ್ರಾಸ್ ವೈಸ್ ಅಂದರೆ 4ಗಿಂದ ಮಲ್ಟಿಪ್ಲೈ ಮಾಡಿ. 4 ಇಂಟು 3 ಅಂದರೆ 12x ಆಗುತ್ತೆ. 4 ಇಂಟು 4 16 ಆಗುತ್ತೆ. ಸಾರಿ, ಇದು ಗ್ರೇಟರ್ ದ್ಯಾನ್ ಇದೆ. ಸೊ ಗ್ರೇಟರ್ ದ್ಯಾನ್ ಬೇಕಾದ್ರೆ ಗ್ರೇಟರ್ ದ್ಯಾನ್ ಇಕ್ವಲ್ಸ್ ಟು 2ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ, 2x ಆಗುತ್ತೆ. 2 ಇಂಟು 3 ಅಂದರೆ 6 ಆಗುತ್ತೆ. ಕರೆಕ್ಟ್ ಅಲ್ವಾ?
ಇವಾಗ ಏನು ಮಾಡಿ -6ನ ಈಚೆ ಕಡೆ -6ನ ಈಚೆ ಕಡೆ ತೊಗೊಂಬನ್ನಿ, +6 ಆಗುತ್ತೆ. ಅದಾದಮೇಲೆ 12ನ ಈಚೆ ಕಡೆ ತೊಗೊಂಬನ್ನಿ. ಇಲ್ಲ ಬೆಟರ್ ಇದನ್ನ ರಿವರ್ಸ್ ಮಾಡ್ಕೊಳ್ಳಿ. 2xನ ಈ ಸೈಡ್ ತೊಗೊಂಬಂದ್ಬಿಡಿ. ಓಕೆ, ಎಕ್ಸ್ ಎಲ್ಲ ಒಂದು ಸೈಡ್ ಆಗಿಬಿಡುತ್ತೆ. x ಇದೆಯಲ್ಲ ಇದನ್ನ ಈ ಸೈಡ್ ತೊಗೊಳ್ಳಿ, 2x ಆಗುತ್ತೆ. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು -16 ಇದ್ದದ್ದು ಈ ಸೈಡ್ ಬಂದರೆ +16 ಆಗುತ್ತೆ. ಇದು 10x ಆಯ್ತಾ. ಅದಾದಮೇಲೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 16 - 6 ಅಂದರೆ ಇದು 10 ಆಗಿಬಿಡುತ್ತೆ. ಸೊ 10 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಉಳಿತೆಷ್ಟು 1 ಅಂದರೆ x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಬಂತು. ಅಂದರೆ 1ಕ್ಕಿಂತಲೂ ದೊಡ್ಡ ಬರುವಂಥ ನಂಬರ್ಸ್ಗಳು 1 ಅನ್ನು ಇನ್ಕ್ಲೂಡ್ ಆಗಿದೆ ಇಲ್ಲಿ. 1 ಇಂದ ಹಿಡಿದು ಅಪ್ ಟು ಇನ್ಫಿನಿಟಿ. ಇದೇ ನಿಮ್ಮದು ಆನ್ಸರ್. ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಸಿಂಪಲ್ ಇದೆ ಅಲ್ವಾ? ಸೊ ಅದಕ್ಕೆ ಹೇಳೋದು ಕೇರ್ಫುಲ್ ಆಗಿ ಚೆಕ್ ಮಾಡ್ಬೇಕಂತ. ಓಕೆನಾ? ಸೊ ಒಂದಿಷ್ಟು ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡೋಣ. ಪ್ರೀವಿಯಸ್ ಇಯರಲ್ಲಿ ನಾವು ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಬರೆದಿರೋದು. ಐ ಥಿಂಕ್ ಎಲ್ರಿಗೂ ಇದು ವಿಸಿಬಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಈ ಕ್ವಶನ್ ಬಂದಿರೋದು 2014 ನೋಡಿ. 2014 ಬಂದಿರುವಂಥ ಒಂದು ಕ್ವಶನ್ ಆಗಿದೆ ಇದು KCETಯಲ್ಲಿ. ಏನಿದೆ ನೋಡಿ, ದ ಸೆಟ್ ಎಕ್ಸ್ ಸಚ್ ದಟ್ ಮಾಡ್ಯುಲಸ್ ಆಫ್ 2x +3 ಈಸ್ ಲೆಸ್ ದ್ಯಾನ್ 7 ದೆನ್ ಈಸ್ ಈಕ್ವಲ್ ಟು ದ ಸೆಟ್ ಅಂತ ಯಾವ ಆನ್ಸರಿಗೆ ಈಕ್ವಲ್ ಆಗಿದೆ ಅಂತ ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು. ಓಕೆ, ಸೊ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಇದು ಆಲ್ರೆಡಿ ನಿಮ್ಮ 2014 ಬಂದಿರುವಂಥ KCET ಕ್ವಶನ್ ಆಗಿದೆ. ಸೊ ನೋಡಿಬಿಟ್ಟು ಆನ್ಸರ್ ಮಾಡಿ ಕೇರ್ಫುಲ್ ಆಗಿ. ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ಹೋಲ್ನು ಬರ್ತಾ ಇದೆ ನೋಡಿ. 2014 ಬಂದಿರುವಂಥ ಕ್ವಶನ್ ಇದು. ಕಮ್ ಆನ್ ಫಾಸ್ಟ್. ಪ್ರಿವಿಯಸ್ ಇಯರ್ ಕ್ವಶನ್ಸ್. ಎಸ್, ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ. ಕಮ್ ಆನ್ ಫಾಸ್ಟ್. ಇಲ್ಲಿ 9 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ, 40 ಸ್ಟೂಡೆಂಟ್ಸ್ ಇದ್ದೀರಾ. ಎಲ್ಲರೂ ಆನ್ಸರ್ನ ಮಾಡಿ. ಹಾಗೆ ಎಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸೊ ನಿಮ್ಮ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ ಎಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದೀರಾ. ಕೇರ್ಫುಲ್ ಆಗಿ ನೋಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋದರೆ, ಯಾವಾಗಲೂ ಮಾಡ್ಯುಲಸ್ ಕೊಟ್ಟಾಗ ಮಾಡ್ಯುಲಸಲ್ಲಿ ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್ ತಗೋಬೇಕು ಆಗುತ್ತೆ. ಯಾಕಂದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ರಿಸಲ್ಟ್ಸ್ಗಳು ಇರುತ್ತೆ. ಓಕೆ, ಒಂದು ತೋರಿಸ್ತಾ ಇದೆ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರು ಅಂತ. ಅದಾದಮೇಲೆ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 7 ಅಂತ ತಗೋತಾ ಇದ್ದೀವಿ ಕೊಡಿ. ಇಲ್ಲಿ 7 ಇದೆ, 7 ತಗೋತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಯಾವಾಗಲೂ ನಾವು -7 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7 ಈ ಥರ ತೊಗೋಬೇಕು. ಒಂದು ನೆಗೆಟಿವ್, ಒಂದು ಪಾಸಿಟಿವ್. ನೆಗೆಟಿವ್ ಬಂದಾಗ ಸೈನ್ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಈ ಥರನಾಗಿ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಕೂಡ ಈ ರಿಸಲ್ಟ್ನ ನಾವು ಇದೇ ಥರನಾಗಿ ಬರೀಬೇಕಾಗತ್ತೆ. 2x + 3 ಈಸ್ ಲೆಸ್ ದ್ಯಾನ್ 7. ಅಗೇನ್ ಇಲ್ಲಿ ಕೂಡ 7 ಈಸ್ ಲೆಸ್ ದ್ಯಾನ್ ದಿಸ್ ರಿಸಲ್ಟ್. ಇದು ಮೈನಸ್ ಸೈನ್ ತೊಗೋಬೇಕು. ಒಂದು ಮೈನಸ್ ಸೈನು, ಒಂದು ಪ್ಲಸ್ ಸೈನ್ನ ತೊಗೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಆಗ ಮಾತ್ರ ನಮಗೆ ನೆಕ್ಸ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡಲಿಕ್ಕೆ ಬರುತ್ತೆ ನೋಡಿ. ಓಕೆ, ಸೊ ಇವಾಗ ನೋಡಿ ಏನಾಗುತ್ತೆ, +3ನ ಮೊದಲಿಗೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತಾ. ಸೊ +3ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ತೀರಾ, -3ನ ಆ್ಯಡ್ ಮಾಡ್ಕೊತೀರಾ. 7 -3 ಲೆಸ್ ದ್ಯಾನ್, ಇದು 3 ಹೋಗಿಬಿಡುತ್ತೆ ಇಲ್ಲಿ. ಇಲ್ಲಿ ಬರೀ 2x ಉಳಿತು. ಇಲ್ಲಿ 7 -3 ಉಳಿತು. ಇದು -10 ಆಗುತ್ತೆ. ಲೆಸ್ ದ್ಯಾನ್ 2x ಅಗೇನ್ ಲೆಸ್ ದ್ಯಾನ್ 7 - 3 ಅಂದರೆ ಎಷ್ಟಾಯಿತು, 4 ಆಯಿತು. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ,
ಇದು ಆಪ್ಷನ್ ಏನಾದ್ರು ಕೊಟ್ಟಿದ್ದಾರಾ ಅಂತ ನೋಡಿ, ಇಲ್ಲಿ ಇಲ್ಲ. ಅಂದ್ರೆ ಅವಾಗ ಏನ್ ಮಾಡ್ತೀರಾ, 2 ಒಂದು ಕ್ಯಾನ್ಸಲ್ ಮಾಡ್ಕೋಬಹುದಲ್ವಾ ಇದರಲ್ಲಿ? ಓಕೆ, 2 ಇಂದ ಕ್ಯಾನ್ಸಲ್ ಮಾಡಿ. ಅಂದ್ರೆ 2 ಇಂದ ಡಿವೈಡ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ? 2 ಡಿವೈಡ್ ಮಾಡಿದ್ರೆ ಇದು -5 ಆಗುತ್ತೆ. ಲೆಸ್ ದ್ಯಾನ್ ಇದು x ಆಗುತ್ತೆ. ಇದು 2 ಬರುತ್ತೆ. ಇದು ಆಪ್ಷನ್ ಏನಾದ್ರು ಕೊಟ್ಟಿದ್ದಾರಾ ನೋಡಿ? ಇಲ್ಲ. ಇದು ಕೂಡಾನು ಕೊಟ್ಟಿಲ್ಲ. -5 ಟು 2ನು ಇದು ಆನ್ಸರು ಇಲ್ಲ. ಓಕೆ, ಇದು ಆನ್ಸರು ಇಲ್ಲ ಅಂದ್ರೆ ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡ್ಬೋದು, x ಪ್ಲಸ್ 5 ಅಂತ ಕೊಟ್ಟಿದ್ದಾರೆ ರಿಸಲ್ಟ್ ಅಲ್ಲಿ. ಅಂತಂದ್ರೆ ಈ -5ನ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲ ಕಂಪ್ಲೀಟ್ ಇಕ್ವೇಷನ್‌ಗೆ +5 ಇಂದ ಆಡ್ ಮಾಡ್ತೀನಿ. +5 ಆಡ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ? -5 ಪ್ಲಸ್ 5 ಅಂದ್ರೆ ಇದು 0 ಆಗ್ಬಿಡ್ತಾ? ಅಗೈನ್ x ಪ್ಲಸ್ 5 ಅಗೈನ್ ಇದು ಏನಾಗುತ್ತೆ 2 ಪ್ಲಸ್ 5 ಆಯ್ತು. ಅಂದ್ರೆ ಟೋಟಲ್ ಆಗಿ ಏನಾಯ್ತು ನೋಡಿ ಆನ್ಸರ್ ಇವಾಗ ನಮ್ಗೆ ಬಂದಿರೋದು, ಇದಂತೂ 0 ಆಗ್ಬಿಡುತ್ತಾ ಕಂಪ್ಲೀಟ್ ಆಗಿ? ಇಲ್ಲಿ ಬರಿತಾ ಇದ್ದೀನಿ, 0 ಈಸ್ ಲೆಸ್ ದ್ಯಾನ್ ಇದು x ಪ್ಲಸ್ 5 ಅಗೈನ್ 2 ಪ್ಲಸ್ 5 ಅಂದ್ರೆ 7 ಆಯ್ತು. ಇದು ನಮ್ದು ಆನ್ಸರ್. ಇದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತಾ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಓನ್ಲಿ 41% ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ. ಅಗೇನ್ ಸ್ಟೂಡೆಂಟ್ಸ್ ಎಗೆ ಹೋಗಿದ್ದಾರೆ. ಎ ರೈಟ್ ಆಗೋದಿಲ್ಲ. ಆಪ್ಷನ್ ಸಿ ಇಲ್ಲಿ 100% ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಇವಾಗ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. ಇದು 2016 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಆಗಿದೆ. ಓಕೆ, ಇದ್ರದ್ದು ಸೊಲ್ಯೂಷನ್ ಫೈಂಡ್ ಮಾಡ್ಬೇಕು ಸ್ಟೂಡೆಂಟ್ಸ್. ದ ಸೊಲ್ಯೂಷನ್ ಸೆಟ್ ಆಫ್ ದಿಸ್ ಇನ್ಇಕ್ವಾಲಿಟಿ ಅಂತ ಕೇಳ್ತಾರೆ. ಇಲ್ಲಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದ್ರದ್ದು ಆನ್ಸರ್ ಏನ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಫಾಸ್ಟ್ ಆಗಿ ಆನ್ಸರ್ ಮಾಡಿ. ಮೊದಲು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಓಕೆ, ನಾನು ನಿಮಗೆ ಪೋಲ್ನ ಕೂಡ ಕೊಡ್ತಾ ಇದ್ದೀನಿ. Come on, friend, fast. ಇದು 2015 ಅಲ್ಲಿ ಬಂದಿರೋದು, 14 ಅಲ್ಲ, 2015. ನಿಮ್ಮ KCET ಎಕ್ಸಾಮ್ 2015 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಇದು. 16. Come on, friend, fast. ಆನ್ಸರ್ ಮಾಡಿ. ಪೋಲ್ನ ಆಲ್ರೆಡಿ ನಾನು ಕೊಟ್ಟಾಗಿದೆ. ಎಲ್ಲರೂ ವೋಟ್ ಮಾಡಿ. ಆಲ್ರೆಡಿ ನಾನು ಪೋಲ್ ಕೊಟ್ಟಾಗಿದೆ. ಇಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಎಸ್, ಸೊ ಆಪ್ಷನ್ ಬಿಗೆ ಜಾಸ್ತಿ ಫ್ರೆಂಡ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ. ಬಿ ಓಕೆ ಕರೆಕ್ಟ್ ಆಗುತ್ತೆ, ಬಟ್ ಆದ್ರೂ ಇನ್ನೂ ಒಂದು ರಿಸಲ್ಟ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ಗೆ ಬಿಗೆ ಹೋಗ್ತಾ ಇದ್ದಾರೆ. ಬಿ ಈಸ್ ದ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಅದು ಒನ್ ಪಾರ್ಟ್ ಸ್ಯಾಟಿಸ್ಫೈ ಮಾಡುತ್ತೆ, ಈ ರಿಸಲ್ಟ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬಟ್ ಇಲ್ಲಿ ಒಂದು ರಿಸಲ್ಟ್ ಮಿಸ್ಸಿಂಗ್ ಆಗ್ತಾ ಇದೆ. ಅದನ್ನ ನೀವು ನೋಡ್ಬೇಕಾಗಿರೋದು. ಇದು ಕರ್ವ್ ಇದೆನಾ?
ಓಕೆ, ಸೊ ಲೆಟಸ್ ಚೆಕ್ ಮಾಡೋಣ ಏನಾಗಿದೆ ಅಂತ. ಸೊ ಒಂದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಯಾವಾಗಲೂ ಎ ಬೈ ಬಿ ಇದೆ ಈ ಫಾರ್ಮೆಟ್ ಒಳಗೆ ಇದೆ. ಇದು ಎ ಬೈ ಬಿ, ಈ ರಿಸಲ್ಟು ಈಸ್ ಲೆಸ್ ದ್ಯಾನ್ 0 ಅಂತ ಇದೆ. ಓಕೆ, ಸೊ ಲೆಸ್ ದ್ಯಾನ್ 0 ಅಂದರೆ ಈ ಕಂಪ್ಲೀಟ್ ಪಾರ್ಟ್ ಏನಾಗಬೇಕು, ನೆಗೆಟಿವ್ ಪಾರ್ಟ್ ನೆಗೆಟಿವ್ನೇ ಆಗಬೇಕು, ಆಗ ಮಾತ್ರ ಇದು ಲೆಸ್ ದ್ಯಾನ್ 0 ಆಗುತ್ತಾ. ಸೊ ಲೆಸ್ ದ್ಯಾನ್ 0 ಅಂದರೆ ಇವೆರಡು ನೆಗೆಟಿವ್ ಆಗಬೇಕು. ಸೊ ನೆಗೆಟಿವ್ ಆಗಬೇಕಂದ್ರೆ ಏನು ಚಾನ್ಸಸ್ ಇದೆ, ಒಂದು ಪ್ಲಸ್ ಆಗಿರ್ಬೋದು, ಒಂದು ಮೈನಸ್ ಆಗಿರ್ಬೋದು, ಕರೆಕ್ಟಾ. ಇಲ್ಲ ಅಂತಂದ್ರೆ ಮೇಲ್ಗಡೆದು ಮೈನಸ್ ಆಗಿರಬೇಕು, ಇಲ್ಲ ಕೆಳಗಡೆದು ಪ್ಲಸ್ ಆಗಿರಬೇಕು. ಇದು ಒಂದು ಚಾನ್ಸಸ್ ಇದೆಯಲ್ವಾ. ಓಕೆ, ಎರಡು ಮೈನಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮೈನಸ್ ಆದ್ರೆ ಏನಾಗ್ಬಿಡುತ್ತೆ, ಪ್ಲಸ್ ಆಗಿಬಿಡುತ್ತೆ, ಅದು ರಾಂಗ್ ಆಗುತ್ತೆ. ಎರಡು ಪ್ಲಸ್ ಕೂಡ ಆಗಲ್ಲ, ಇರೋದು ಎರಡೇ ಚಾನ್ಸಸ್, ಕರೆಕ್ಟ್ ಅಲ್ವಾ. ಸೆಕೆಂಡ್, ಓಕೆ. ಸ್ಟ್ರಕ್ ಆಗಿದೆ, 2 ಮಿನಿಟ್ ಆಗಲ್ಲ, ಸ್ಟ್ರಕ್ ಆಗುತ್ತೆ ನಮ್ದು. ಓಕೆ, ಇಲ್ಲಿ ಇದಾದ್ರೂ ನೆಗೆಟಿವ್ ಆಗಬೇಕು, ಇದು ಪಾಸಿಟಿವ್ ಆಗಬೇಕು, ಆಗ ಮಾತ್ರ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಮೈನಸ್. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಕೊಟ್ಟಿರೋದು ರಿಸಲ್ಟ್ ಇದು ಮಾಡ್ಯುಲಸ್ ಇದೆ. ಸೊ ಇದು ಯಾವಾಗಲೂ ಪಾಸಿಟಿವ್ನೇ ಆಗಿರುತ್ತೆ. ನೆಗೆಟಿವ್ ಬಂದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಅಂತಂದ್ರೆ ಈ ರಿಸಲ್ಟ್ ಕ್ಯಾನ್ಸಲ್ ಆಯ್ತಾ, ಅಂದ್ರೆ ಉಳಿದಿರೋದು ಈ ರಿಸಲ್ಟ್ ಮಾತ್ರ. ಓಕೆ, ಅಂದ್ರೆ ಈ ರಿಸಲ್ಟ್ ಕಂಪಲ್ಸರಿ ನೆಗೆಟಿವ್ ಆಗಲೇಬೇಕು ಅಂತ ಅರ್ಥ ಆಯ್ತು ಇವಾಗ. ಓಕೆ, ಇದಂತೂ ಪಾಸಿಟಿವ್ ಆಗಿದೆ. ಓಕೆ, ಸೊ ಇವಾಗ ನಾನು ಇದೇ ರಿಸಲ್ಟ್ನ ನ್ಯೂಮಿನೇಟರ್ ರಿಸಲ್ಟ್ನ ತಗೊತಾ ಇದ್ದೀನಿ ನೋಡಿ. x² + 6x -7 ಈಸ್ ಲೆಸ್ ದ್ಯಾನ್ 0 ಅಂತ ತಗೋಬೇಕು, ಯಾಕಂದ್ರೆ ನೆಗೆಟಿವ್ ರಿಸಲ್ಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಏನಾಗುತ್ತೆ ನೋಡಿ. ಫ್ಯಾಕ್ಟರೈಸೇಷನ್ ಮಾಡ್ಕೊಂಬೇಡಿ ಇದನ್ನ ರಿಸಲ್ಟ್ನ. x² + 7 × 1 ಮಾಡ್ಬೋದಾ. ಓಕೆ, 7 × -1 ಮಾಡ್ಕೊಂಬೇಡಿ. 7x - x - 7 ಈಸ್ ಲೆಸ್ ದ್ಯಾನ್ 0. ಓಕೆ, ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಎಷ್ಟಾಗುತ್ತೆ ನೋಡಿ. 7 ಪ್ಲಸ್ ಒಂದು x + 7 ಆಗುತ್ತೆ, ಒಂದು x -1 ಆಗುತ್ತೆ, ಕರೆಕ್ಟ್ ಅಲ್ವಾ. ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಾಗ ಇದು ಬರುತ್ತೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಒಂದೊಂದು ರಿಸಲ್ಟ್ನ ನಾವು ತಗೊಂತಾ ಹೋದ್ರೆ x + 7 ಈಸ್ ಲೆಸ್ ದ್ಯಾನ್ 0 ಅಂದ್ರೆ x ಈಸ್ ಏನಾಗ್ಬಿಡುತ್ತೆ, x ಈಸ್ ಲೆಸ್ ದ್ಯಾನ್ -7 ಆಗುತ್ತೆ, ಕರೆಕ್ಟಾ. ಇದು ಒಂದು ರಿಸಲ್ಟ್ ಬಂತು. ಅದಾದ್ಮೇಲೆ ಇನ್ನೊಂದು ರಿಸಲ್ಟ್ ಇದೆ, x ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. 1 ಈ ಸೈಡ್ ಶಿಫ್ಟ್ ಮಾಡ್ಕೊಂಡಾಗ 1 ಆಗುತ್ತೆ. ಈ ಎರಡು ರಿಸಲ್ಟ್ಸ್ ಬಂತು. ಬಟ್ ಇಲ್ಲಿ ಇನ್ನೊಂದು ರಿಸಲ್ಟ್ ಇದೆಯಲ್ಲ ಡಿನಾಮಿನೇಟರ್ ಅಲ್ಲಿ, ಮಾಡ್ಯುಲಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಮಾಡ್ಯುಲಸ್ ರಿಸಲ್ಟ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂತ. ಈ ರಿಸಲ್ಟ್ 0 ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಅದನ್ನ ನಿಮಗೆ ಗೊತ್ತಿರಬೇಕು. x + 4 ಈ ಮಾಡ್ಯುಲಸ್ ರಿಸಲ್ಟ್ ಯಾವಾಗಲೂ 0 ಆಗಬಾರ್ದು. ಇದೇನಾದ್ರೂ b 0 ಆದ್ರೆ ಡಿಫೈನ್ ಆಗುತ್ತಾ, ಆಗೋದಿಲ್ವಾ. ಸೊ 0 ಆಗಬಾರ್ದು. 0 ಯಾವಾಗ ಆಗುತ್ತೆ ಚಾನ್ಸಸ್, 4 ಈಚೆ ಕಡೆ ಬಂದ್ರೆ. x ಜಾಗದಲ್ಲಿ ನಾವೇನಾದ್ರೂ -4 ತಗೊಂಡ್ರೆ ಆಗೇನಾಗುತ್ತೆ, 0 ಆಗುತ್ತೆ ರಿಸಲ್ಟು ಅಂತ ಅರ್ಥ. ಓಕೆ, ಸೊ ಇವೆರಡೂ ರಿಸಲ್ಟ್ಸ್ಗಳನ್ನ, 3 ರಿಸಲ್ಟ್ಸ್ಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದ್ರೆ, ಸೊ ನಮಗೆ ಆನ್ಸರ್ ಯಾವುದು ಕರೆಕ್ಟ್ ಅನ್ಸುತ್ತೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಯಾವ್ದು ಆಪ್ಷನ್ ಡಿ ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಆಪ್ಷನ್ ಡಿ. ಯಾಕಂತಂದ್ರೆ ಇವಾಗ ನೋಡಿ ಇದ್ರದ್ದು ಗ್ರಾಫ್ನ ನಾವು ಡ್ರಾ ಮಾಡ್ತಾ ಹೋದ್ರೆ ಏನಾಗುತ್ತೆ, x ಈಸ್ ಲೆಸ್ ದ್ಯಾನ್ -7. ಸೊ ಈ ತರ ಇರುತ್ತೆ ರಿಸಲ್ಟು. ಇಲ್ಲಿ 1 ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ -4 ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ -7 ಇದೆ. ಓಕೆ, x ಈಸ್ ಲೆಸ್ ದ್ಯಾನ್ -7 ಅಂದ್ರೆ ಯಾವೆಲ್ಲ ರಿಸಲ್ಟ್ ಬರುತ್ತೆ, ಈಸ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರುವಂತ ರಿಸಲ್ಟ್ಸ್ಗಳು ಇರುತ್ತೆ. -7 ವರೆಗೂ, 7 ಇನ್ಕ್ಲೂಡ್ ಇರೋದಿಲ್ಲ, -7. ಅಗೇನ್ ಇಲ್ಲಿನೂ ರಿಸಲ್ಟ್ ಇರುತ್ತೆ. x ಈಸ್ ಲೆಸ್ ದ್ಯಾನ್ 1 ಅಂತಿದೆ. ಸೊ x ಈಸ್ ಲೆಸ್ ದ್ಯಾನ್ 1 ಅಂತಂದ್ರೆ ಅಗೇನ್ ಇದು ರಿಸಲ್ಟ್ ಇರುತ್ತೆ. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ 3 ರಿಸಲ್ಟ್ನ ನಾವು ಕನ್ಸಿಡರ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಕನ್ಸಿಡರ್ ಮಾಡ್ಬೇಕಂದ್ರೆ -7 ಇಂದ ಹಿಡಿದು 4 ವರೆಗೂ ಮಧ್ಯೆ ಇರುವಂತ ನಂಬರ್ಸ್ನ ನಾವು ತಗೋಬಹುದು. ಅಗೇನ್ -4 ಇಂದ ಹಿಡಿದು 1 ವರೆಗೂ ಮಧ್ಯೆ ಇರುವಂತ ನಂಬರ್ಸ್ನ ನಾವು ತಗೋಬಹುದು. ಬಟ್ ಈ ಇಂಟರ್ವಲ್ ನ ತಗೊಳಕ್ ಬರಲ್ಲ. ಇಲ್ಲಿ ನೋಡಿ 4 ತಗೊಳಕ್ ಬರೋದಿಲ್ಲ. 4 ಇಸ್ ನಾಟ್ ಈಕ್ವಲ್ಸ್ ಟು -4 ಇದೆ. ಇಲ್ಲಿ -7 ಕೂಡ ಇನ್ಕ್ಲೂಡ್ ಇಲ್ಲ, 1 ಕೂಡ ಇನ್ಕ್ಲೂಡ್ ಇಲ್ಲ. ಅಂದ್ರೆ ಈ ಮಧ್ಯದಲ್ಲಿ ಇರುವಂತ ರಿಸಲ್ಟ್ ಯಾವ್ದಾಗುತ್ತೆ, -7 ಇಂದ ಹಿಡಿದು -4, -4 ಇಂದ ಹಿಡಿದು -1. ಅದೆಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 2016 ಅಲ್ಲಿ ಕ್ವಶನ್ ಬಂದಿಲ್ಲ ಈ ಲೀನಿಯರ್ ಇನ್ಎಕ್ವಾಲಿಟಿ ಮೇಲೆ, 2017 ಅಲ್ಲಿ ಬಂದಿದೆ ನೋಡಿ. ಸೊ ಏನಿದೆ, ಇದು ಒಂದು ಸಿಂಪಲ್ ಕ್ವಶನ್ ಇದೆ. ಇವಾಗಲೇ ನಾವು ಮಾಡ್ಯುಲಸ್ ಬಂದಾಗ ಯಾವ ತರ ಮಾಡ್ಬೇಕಂತ ನಾನು ಹೇಳಿದ್ದೆ. ಸೊ KCT 2017 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಇದೆ ನೋಡಿ ಫ್ರೆಂಡ್ಸ್. ಸೊ ಇದನ್ನ ಎಲ್ಲರೂ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸಾಲ್ವ್ ಮಾಡಿ.
ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ನಾನು. ಕಮ್ ಆನ್ ಸ್ಟೂಡೆಂಟ್, ಆನ್ಸರ್ ಮಾಡಿ. ಐ ಥಿಂಕ್ ಪೋಲ್ ಬರ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಬರ್ತಾ ಇದೆನಾ? ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಸಿಂಪಲ್ ಇದೆ ನೋಡಿ ಇದು ಕ್ವಶನ್ನು. ಏನ ಬಿನ ಸಿನ ಅಂತ ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಯಾವುದಕ್ಕೆ ವೋಟ್ ಮಾಡ್ತಾ ಇದ್ದಾರೆ? ಸಿಗೆ ಮಾಡ್ತಾ ಇದ್ದಾರೆ, ಅಂದರೆ 100% ರೈಟ್. ಎಲ್ಲರೂ ವೋಟ್ ಮಾಡಿ, ಮೋರ್ ದೆನ್ 40 ಸ್ಟೂಡೆಂಟ್ಸ್ ವೋಟ್ ಮಾಡಿ. ಇದನ್ನು ಯಾವ ಥರ ಬರೀಬೇಕಂತ ನಾನು ಆಲ್ರೆಡಿ ಹೇಳಿದೆ. ಒಂದು ಈಕ್ವಸ್ಟ್ ಇದೆ ಇಲ್ಲಿ, ಲೆಸ್ ದೆನ್ ಆರ್ ಈಕ್ವಸ್ ಟು 1 ಅಂತ ಬರೀತೀರಾ, ಒಂದು -1 ಇಲ್ಲಿ ಬರೀತೀರಾ. ಇವಾಗ ಏನು ಮಾಡಬೇಕು? -2ನ ಕ್ಯಾನ್ಸಲ್ ಮಾಡಬೇಕಂದ್ರೆ +2ನ ಆ್ಯಡ್ ಮಾಡ್ತಾ ಹೋಗಿ. +2ನ ಆ್ಯಡ್ ಮಾಡಿದ್ರೆ ಇಲ್ಲಿ ಹೋಗಿಬಿಡುತ್ತೆ 2, ಇಲ್ಲಿ +2 ಬರುತ್ತೆ. -1ನ +2 ಅಂತಂದರೆ ಎಷ್ಟಾಗುತ್ತೆ? ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಅಂದರೆ 1 ಆಗುತ್ತೆ ಇಲ್ಲಿ ರಿಸಲ್ಟು. ಇಲ್ಲಿ ಎಕ್ಸ್ ಬರುತ್ತೆ, ಇದು 3 ಆಗುತ್ತೆ. 1 ಮತ್ತು 3 ಆಗುತ್ತೆ. ಎಲ್ಲಿದೆ ಆಪ್ಷನ್ನು? ಎರಡು ಇನ್ಕ್ಲೂಡ್ ಇದಾವೆ ನೋಡಿ ಇಲ್ಲಿ. ಯಾಕಂದರೆ ಈಕ್ವಸ್ ಟು ಸಿಂಬಲ್ ಇದೆ, ಅಂದರೆ ಕ್ಲೋಸ್ ಇಂಟರ್ವಲ್ಲೇ ಬರಬೇಕು. 1 2 3 ಎರಡು ಕ್ಲೋಸ್ ಇಂಟರ್ವಲ್, ಅದಿದೆ ಆಪ್ಷನ್ ಸಿ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು ಕ್ವಶನ್ನು? ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಿಂಪಲ್ ಇತ್ತು, ಸೊ ಹಾಗಾಗಿ ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, 2018 ಕೂಡ ಸೇಮ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಮಾಡ್ಯುಲಸ್ದು ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತ ಇದೆ ನೋಡಿ ಸ್ಟೂಡೆಂಟ್ಸ್. ಕಮ್ ಆನ್ ಸ್ಟೂಡೆಂಟ್ಸ್, ಸಾಲ್ವ್ ಮಾಡಿ ಇದು ಕ್ವಶನ್ ಕೂಡ ಫಾಸ್ಟಾಗಿ. ಕಮ್ ಆನ್ ಫಾಸ್ಟ್. ಇಲ್ಲಿ ಕೂಡ ಸೇಮ್ ಅದೇ ತರನಾಗಿ ತಗೋಬೇಕಾಗತ್ತೆ. ಸೈನ್ ಅಪೋಸಿಟ್ ತಗೋಬೇಕು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನೀವೇನಂದ್ರೆ ಗ್ರೇಟರ್ ದ್ಯಾನ್ ಸಿಂಬಲ್ ಕೊಟ್ಟಿದ್ದಾರೆ, ಲೆಸ್ ದ್ಯಾನ್ ಅಲ್ಲ. ಕಮ್ ಆನ್ ಫಾಸ್ಟ್. ನೋಡಿ, ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ. ಈಗ ಆನ್ಸರ್ ಮಾಡಿ, ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ ಆನ್ಸರ್ ಮಾಡಿ. ಓಕೆ, ಇದು ಕ್ಲೋಸ್ಡ್ ಇಂಟರ್ವಲ್ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏ ಆಪ್ಷನ್ ಡಿ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿ ರಾಂಗ್ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಆಪ್ಷನ್ ಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ಲೋಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಲೋಸ್ ಹೇಗೆ ಬರುತ್ತೆ? ಇನ್ಫಿನಿಟಿ ಯಾವಾಗಲೂ ಓಪನ್ ಇರಬೇಕಲ್ವಾ? ನೋಡಿ, ಇದನ್ನು ಯಾವ ಥರ ಬರ್ಕೋಬೇಕಪ್ಪ ಅಂತಂದ್ರೆ ನಾನು ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲಸ್ 5 ಅಂತ ಬರೀತೀರಾ, ಇಲ್ಲಂತರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಪ್ಲಸ್ ಇದ್ದಾಗ ಇದನ್ನ ಈ ಥರ ಬರೀತೀರಾ. ಮೈನಸ್ ಇದ್ದಾಗ ಸೈನ್ ಅಪೋಸಿಟ್ ಆಗುತ್ತೆ ಅಂತ ನಾನು ಹೇಳಿದೆ. ಇದು ಗ್ರೇಟರ್ ಇದ್ದದ್ದು ಏನಾಗ್ಬಿಡುತ್ತೆ ಇಲ್ಲಿ? ಇದನ್ನ ಈ ಥರ ಬರೀಬೇಕು, ಈ ಕಡೆ ಎಲ್ಲ ಈ ಕಡೆ ಬರ್ಕೋಬೇಕಾಗತ್ತೆ. ಈ ಥರ ಅಲ್ಲ, ಈ ಥರ ಬರೀಬೇಕು, ಏನಾಗುತ್ತೆ? ಓಕೆ, ಲೆಸ್ ದೆನ್ ಇದ್ದಾಗ ಎರಡು ಈ ಥರ ಈ ಸೈಡ್ ಬರೀತಿದ್ರೆ, ಬಟ್ ಇವಾಗ ಇದನ್ನ ರಿವರ್ಸ್ ಆಗಿ ಬರೀಬೇಕು ಇಲ್ಲಿ. ಇವಾಗ ಇದು ಗ್ರೇಟರ್ ಇತ್ತು, ಈ ಸೈಡ್ ಎರಡು ಕನ್ಸಿಡರ್ ಮಾಡಿದಾಗ ಇದು ಲೆಸ್ಸರ್ ದೆನ್ ಆಗಿರುತ್ತೆ, ನೆಗೆಟಿವ್. ಓಕೆ, ಇಲ್ಲ ಸರ್ ಇದು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಏನು ಮಾಡಿ ಇಟ್ಕೊಳ್ಳಿ,
ಒಂದೊಂದಾಗಿ ಸಪ್ರೇಟಾಗಿ ತಗೊಳ್ಳಿ. ಯಾವ ಥರ ಅಂದರೆ ಈ ಕೊಟ್ಟಿರೋ ರಿಸಲ್ಟ್‌ನ ಮೊದಲಿಗೆ ಗ್ರೇಟರ್ ದ್ಯಾನ್ ಆಸ್ ಇಟ್ ಈಸ್ ಹಾಕಿ ಬರ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಮೈನಸ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದೆ ನಾನು? ನೆಗೆಟಿವ್ ಅಪೋಸಿಟ್ ಸೈನ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಸೈನ್‌ನ ರಿವರ್ಸ್ ಆಗಿ ಬರೀತೀರಾ ಅಷ್ಟೇ. ಆಪ್ಷನ್ ಏನು ರೈಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ನೋಡಿ ಏನಾಗುತ್ತೆ ಎಕ್ಸ್ ಪ್ಲಸ್ 5 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಬರೀತೀರಾ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -10 ಬರೀತೀರಾ. ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ -10 ಅಂತಂದ್ರೆ ಏನು ಮಾಡ್ಬೇಕು ಇವಾಗ +5 -5ನ ಆಡ್ ಮಾಡ್ತೀರಾ. ಇಲ್ಲಿ -5 ಇಲ್ಲಿ ಹೋಗ್ಬಿಡ್ತು ಎಕ್ಸು. ಇಲ್ಲಿ -5 ಮಾಡಿದ್ರೆ 10ನ 5 ಬರುತ್ತೆ ಇಲ್ಲಿ. ಕರೆಕ್ಟಾ? ಇದು 15 ಆಗಿಬಿಡ್ತು. ಸೊ -15 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಗೇನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5. ಇವಾಗ ಈ ಎರಡೇ ರಿಸಲ್ಟ್‌ನ ಕನ್ಸಿಡರ್ ಮಾಡಿ. -15 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಏನಾಗುತ್ತೆ? -15ಕ್ಕಿಂತಲೂ ದೊಡ್ಡದಿರುವಂಥ ನಂಬರ್ಸ್‌ನ ನಾವು ತಗೋಬೇಕು ಅಂತ ಅರ್ಥ. ಕರೆಕ್ಟಾ? ಸೊ -15 ಇಂದ ದೊಡ್ಡದಂದ್ರೆ ಯಾವೆಲ್ಲ ಬರಬಹುದು ನೋಡಿ? ಸಾರಿ ದೊಡ್ಡದೇ -15 ಇದೆ. ಅದಕ್ಕಿಂತ ಕಡಿಮೆ ಬರುವಂಥ ರಿಸಲ್ಟ್ಸು. ಓಕೆ. ಕಡಿಮೆ ಬರುವುದು ಯಾವುದು? -16, -17, -18 ಓಕೆ. ಸೋ ಆನ್ ಅಪ್ ಟು -ಇನ್ಫಿನಿಟಿ ಕಡಿಮೆ ನಂಬರು ಲೆಸ್ ಇದು ಗ್ರೇಟರ್ ಇದೆಯಲ್ಲ, ಎಕ್ಸ್ ಸಣ್ಣದಿದೆ -15ಕ್ಕಿಂತಲೂ. ಇಲ್ಲೆಲ್ಲಾನು ನೆಗೆಟಿವ್ ನಂಬರ್ಸ್ ಬರುತ್ತೆ. ಇನ್ನು ಈ ರಿಸಲ್ಟ್‌ನ ಅಬ್ಸರ್ವ್ ಮಾಡ್ತಾ ಹೋಗಿ ಏನಿದೆ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ತಗೊಂಡಾಗ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ತಗೊಂಡಾಗ ಅಂದ್ರೆ ಎಕ್ಸ್ ಏನಾಗಿದೆ ಇಲ್ಲಿ 5ಗಿಂತಲೂ ದೊಡ್ಡದಾಗಿರ್ಬೇಕು. ಎಕ್ಸ್ 5ಗಿಂತ ದೊಡ್ಡದಂದ್ರೆ ಯಾವೆಲ್ಲ ಬರುತ್ತೆ? 5 ಬರುತ್ತೆ. ಅದಾದ್ಮೇಲೆ ಇಲ್ಲಿ -15 ಕೂಡನು ತಗೋಬಹುದು. ಈಕ್ವಲ್ಸ್ ಟು ಇದೆ. ಅಗೇನ್ ಇಲ್ಲಿ 5 ಬರುತ್ತೆ, 6 ಬರುತ್ತೆ, 7 ಬರುತ್ತೆ, ಅಪ್ ಟು ಇನ್ಫಿನಿಟಿ ತನ ಬರುತ್ತೆ ಇಲ್ಲಿ. ಓಕೆನಾ? ನೀವು ಗೊತ್ತಾಯ್ತಾ ಏನ್ ಡಿಫರೆನ್ಸ್ ಇದೆ ಇತ್ತು ಇಲ್ಲಿ ಅಂತ ಎರಡರಲ್ಲಿ? ಸೊ ಹಾಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದ್ರೆ ಎನು ಕರೆಕ್ಟ್ ಆಗಲ್ಲ, ಪಿನು ಕರೆಕ್ಟ್ ಆಗಲ್ಲ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆಗುವಂತ ಆನ್ಸರ್ ಅಂದ್ರೆ ಆಪ್ಷನ್ ಸಿ. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ರೆ ಅವ್ರದ್ದೆಲ್ಲಾನು ಕರೆಕ್ಟು. ಆಪ್ಷನ್ ಸಿ, ಆಪ್ಷನ್ ಡಿ ಎರಡು ಸೇಮ್ ಇದಾವೆ. ಜಸ್ಟ್ ಇಲ್ಲಿ ಕ್ಲೋಸ್ ಇಂಟರ್ವಲ್ ತಗೊಂಡಿರೋ ಕಾರಣದಿಂದ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಇನ್ಫಿನಿಟಿ ಯಾವಾಗಲೂ ಕ್ಲೋಸ್ ಇಂಟರ್ವಲ್ ತಗೊಳಕ್ಕೆ ಬರೋದಿಲ್ಲ. ಅದು ರಾಂಗ್ ಆಯ್ತು. ಇದು ಹಾಫ್ ರಿಸಲ್ಟ್ ಇದೆ ಎರಡು ರಿಸಲ್ಟ್ಸ್. ಇದಂತೂ ಟೋಟಲಿ ರಾಂಗ್ ಆನ್ಸರ್. ಓಕೆ. ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಸೊ ಅದಕ್ಕೆ ಹೇಳೋದು ನಾನು ಹೇಳಿದ್ದೆ ಗ್ರೇಟರ್ ದ್ಯಾನ್ ಬಂದಾಗ ಸ್ವಲ್ಪ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಲೆಸ್ ದ್ಯಾನ್ ಬಂದಾಗ ಈಸಿಯಾಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಯಾವಾಗ ಗ್ರೇಟರ್ ದ್ಯಾನ್ ಕೊಡ್ತಾರಲ್ಲ ಆಗ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಮೂವ್ ಆಗ್ತಾ ಇದ್ದೀನಿ ನಾನು. ಕ್ವೆಶ್ಚನ್ ನಂಬರ್ 5. ಕ್ವೆಶ್ಚನ್ ನಂಬರ್ 5 ನೋಡಿ ಏನಿದೆ? ಇದು 2019ನಲ್ಲಿ ಬಂದಿರುವಂತ ಒಂದು ಕ್ವೆಶ್ಚನ್ ಆಗಿದೆ. ಅಗೇನ್ ಮಾಡ್ಯುಲಸ್ ಸೇಮ್ ಕ್ವೆಶ್ಚನ್ ಕೊಟ್ಟಿದ್ದಾರೆ 2019ನಲ್ಲಿ ಕೂಡಾನು. ಓಕೆ. ಸೊ ಇದು ಸಿಂಪಲ್ ಇದೆ. ಐ ಥಿಂಕ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಯಾಕಂದ್ರೆ ಲೆಸ್ ದ್ಯಾನ್ ಇದೆ ಸಿಂಬಲು. ಸಿಂಪಲ್ ಆಗುತ್ತೆ ಸಾಲ್ವ್ ಮಾಡಲಿಕ್ಕೆ. ಯೆಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕಮ್ ಆನ್ ಸಾಲ್ವ್ ಮಾಡಿ ಈ ಕ್ವೆಶ್ಚನ್ ಕೂಡಾನು. ನೋಡಿ ನಾನು ನಿಮಗೆ ಪೋಲ್ ಕೂಡಾನು ಕೊಡ್ತಾ ಇದ್ದೀನಿ. ಯೆಸ್. ಆನ್ಸರ್ ಮಾಡಿ. ಕಮ್ ಆನ್. ಎಲ್ಲರೂ ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವೆಶ್ಚನು. ಇದು ಕೂಡಾನು ಮಾಡ್ಯುಲಸ್ ಇರೋದು ಅಂದ್ರೆ ಮೈನಸ್ ಪ್ಲಸ್ ಏನೇ ತಗೋಬೇಕು ಅಂದ್ರೆ ನೆಗೆಟಿವ್ ರಿಸಲ್ಟ್, ಪಾಸಿಟಿವ್ ರಿಸಲ್ಟ್. ಪೋಲ್‌ನ ಕೊಟ್ಟಿದ್ದೀನಿ ಆನ್ಸರ್ ಮಾಡಿ. ಎ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಈಸ್ ಮ್ಯಾಕ್ಸಿಮಮ್ ಫ್ರೆಂಡ್ಸು ಆಪ್ಷನ್ ಎ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಅಂದರೆ 100% ಆಪ್ಷನ್ ಎ ರೈಟ್ ಆಗಿರುತ್ತೆ. ಚೆಕ್ ಮಾಡೋಣವಾ? ನೋಡಿ ಏನಿದೆ 3x -5 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ತಗೋತೀರಾ. ಇಲ್ಲಿ ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು -2 ತಗೊತೀರಾ. ಓಕೆನಾ? ಸೊ ಇವಾಗ ಏನು ಮಾಡ್ತೀರಾ +5ನ ಆ್ಯಡ್ ಮಾಡ್ಕೊಳ್ಳಿ. +5 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 3 ಆಗುತ್ತಾ?
ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇಲ್ಲಿ 3x ಬರುತ್ತೆ. ಇಲ್ಲಿ +5 ಆ್ಯಡ್ ಮಾಡಿ 5 + 3 ಅಂದರೆ ಇದು 7 ಆಗುತ್ತೆ. ಓಕೆ. ಅದಾದ್ಮೇಲೆ ಏನು ಮಾಡ್ತೀರಾ? 3ನ ಡಿವೈಡ್ ಮಾಡ್ಕೋಬೇಕು. ಸೊ 3ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? 3, 3 ಕ್ಯಾನ್ಸಲ್ ಆಗಿ ಇದು 1 ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು x ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇದು 7/3 ಅಂದ್ರೆ ಏನಾಯ್ತು? ಇಂಟರ್ವಲ್ಲು 1 ಇಂದ ಹಿಡಿದು 7/3 ಇದೆ ಆನ್ಸರ್ ಆಯ್ತು. ಓಕೆ. ಇದು ಕ್ಲೋಸ್ಡ್ ಇಂಟರ್ವಲ್ಲೇ ಅಂದ್ರೆ ಇದು ಎಲ್ಲಿದೆ? ಯಾವ ಆಪ್ಷನ್ ಅಲ್ಲಿದೆ? ಆಪ್ಷನ್ ಎ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಾಗಿತ್ತು 2019 ಅಲ್ಲಿ ಬಂದಿರುವಂತ ಒಂದು ಸಿಂಪಲ್ ಕ್ವೆಶ್ಚನ್. ಓಕೆ. ಇಲ್ಲೊಂದು 6th ಕ್ವೆಶ್ಚನ್ ಇದೆ ನೋಡಿ. ಇದೊಂದು ಸ್ವಲ್ಪ ಡಿಫರೆಂಟ್ ಟೈಪ್ ಆಫ್ ಕ್ವೆಶ್ಚನ್ ಇದೆ. ಎಲ್ಲರೂ ಇದನ್ನು ಮೊದಲಿಗೆ ಕ್ವೆಶ್ಚನ್‌ನ ರೀಡ್ ಮಾಡಿ. ಏನಿದೆ? ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಇನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಟರ್ಮಿನಲ್ ಎಕ್ಸಾಮಿನೇಷನ್ ಆರ್ 62 ಆ್ಯಂಡ್ 48 ಓಕೆ ರೆಸ್ಪೆಕ್ಟಿವ್ಲಿ. ಏನು ಹೇಳ್ತಾರೆ? ಫಸ್ಟ್ ಮತ್ತು ಸೆಕೆಂಡ್ ಟರ್ಮಿನಲ್ಲಿ ಅವ್ನು ತೊಗೊಂಡಿರುವಂಥ ಮಾರ್ಕ್ಸ್ ಎಷ್ಟಿದೆ? ಫಸ್ಟ್ 62 ತೊಗೊಂಡಿದ್ದಾನೆ, ಆಮೇಲೆ 48 ತೊಗೊಂಡಿದ್ದಾನೆ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಮಿನಿಮಮ್ ಮಾರ್ಕ್ಸ್ ಹಿ ಶುಡ್ ಗೆಟ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಟು ಹ್ಯಾವ್ ಆನ್ ಅವರೇಜ್ ಎಟ್ ಲೀಸ್ಟ್ 60 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆನ್ಯುವಲ್ದು ಒಂದು ಮಾರ್ಕ್ಸ್‌ನ ಅದರೊಳಗೆ ಇನ್ಕ್ಲೂಡ್ ಮಾಡಿದರೆ ಅವ್ನಿಗೆ ಅಟ್ಲೀಸ್ಟ್ 60% ಆದರೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆನ್ಯುವಲಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ ಎಷ್ಟು ಅಂತ ನಿಮಗೆ ಕೇಳಿರುವಂಥ ಕ್ವೆಶ್ಚನ್. ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿ. ಅಟ್ಲೀಸ್ಟ್ 60% ಅವ್ನಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಕ್ವೆಶ್ಚನ್‌ನ ಮೊದಲಿಗೆ ಪ್ರಾಪರ್ ಆಗಿ ರೀಡ್ ಮಾಡಿ ಆನ್ಸರ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆಗಿದೆ ಅಂತ. ಓಕೆ. ಕಮ್ ಆನ್ ಫ್ರೆಂಡ್ ಫಾಸ್ಟ್. ಕೆ-ಸಿ-ಟಿ ಪೋಸ್ಟ್‌ಪೋನ್ ಆಗುವಂಥ ಸಾಧ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ಮ್ಯಾಕ್ಸಿಮಮ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಓಕೆ. ಸೊ ಚೇಂಜ್ ಆಗುವಂಥ ಚಾನ್ಸಸ್ ಬಹಳ ಬಹಳ ಕಡಿಮೆ. ಯೆಸ್. ಹೊಸದಾಗಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಇದೆ. ಫಸ್ಟ್ ಕ್ಲಾಸಲ್ಲಿ ಪ್ರೊಬ್ಯಾಬಿಲಿಟಿದು. ಸೊ ಎಲ್ಲರೂ ಜಾಯಿನ್ ಆಗಿ. ಓಕೆ. ಓಕೆ. ನೋಡಿ ಈ ಕ್ವೆಶ್ಚನ್‌ದು ಪೋಲ್ ಕೂಡ ನಾನು ಕೊಡ್ತಾ ಇದ್ದೀನಿ. ಪೋಲ್ ಬರ್ತಾ ಇದೆ ನೋಡಿ. ಆನ್ಸರ್ ಮಾಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? 3 ರಿಸಲ್ಟ್ಸ್‌ಗಳು ಕೊಟ್ಟಿದ್ದಾರೆ. 3 ಎಕ್ಸಾಮ್‌ದು ರಿಸಲ್ಟ್ಸ್. 2 ರಿಸಲ್ಟ್ಸ್ ಕೊಟ್ಟಿದ್ದಾರೆ. 2 ಎಕ್ಸಾಮ್‌ದು. ಇನ್ನೊಂದು ಆನ್ಯುವಲ್ ಎಕ್ಸಾಮ್‌ದು ರಿಸಲ್ಟು. ಅದನ್ನು ಕೂಡಿಸಿದ್ರೆ ಅಟ್ಲೀಸ್ಟ್ 60% ಆದರೂ ಅವನದು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆನ್ಯುವಲ್ ಎಕ್ಸಾಮಲ್ಲಿ ಅವನು ಎಷ್ಟು ಸ್ಕೋರ್ ಮಾಡಿರ್ಬೋದು ಅಂತ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್. ಕಮ್ ಆನ್ ಫಾಸ್ಟ್ ಎಲ್ಲರೂ ವೋಟ್ ಮಾಡಿ. ಪೋಲ್ ಬಟನ್ನ ಕೊಟ್ಟಿದ್ದೀನಿ ನೋಡಿ. ಆನ್ಸರ್ ಮಾಡಿ ಫಾಸ್ಟಾಗಿ. ಯೆಸ್. ಆಪ್ಷನ್ ಕಮ್ ಆನ್ ಫ್ರೆಂಡ್ಸ್ ಎಲ್ಲರೂ ಆನ್ಸರ್ ಮಾಡಿ. ಆಪ್ಷನ್ ಸಿನೇ ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಸಿನಾ ಅಥವಾ ಎನಾ ಬಿನಾ? ಓಕೆ. ಓಕೆ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ. ಓಕೆ. ಆಪ್ಷನ್ ಸಿ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮಾಡಿದ್ರೆ ಅಂದರೆ 100% ಕರೆಕ್ಟ್. ಆಪ್ಷನ್ ಸಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಹೇಗೆ ಅಂತ ನೋಡಿ. ಅವರು 2 ಎಕ್ಸಾಮ್‌ದು ರಿಸಲ್ಟ್ ಕೊಟ್ಟಿದ್ದಾರೆ. ಎಷ್ಟಿದೆ? 62 ಇದೆ ಪ್ಲಸ್ 48 ಇದೆ. ಓಕೆ. ಆನ್ಯುವಲ್ ಎಕ್ಸಾಮ್‌ದು ನಮ್ಗೆ ಗೊತ್ತಿಲ್ಲ. ಅದನ್ನ ಎಕ್ಸ್ ಅಂತ ತಗೋತೀನಿ. ಇದ್ರದ್ದು ಅವರೇಜ್ ಯಾವ ಥರ ಮಾಡ್ತೀರಾ? ಅಡಿಷನ್ ಮಾಡಿ ಡಿವೈಡ್ ಬೈ 3ನ ಮಾಡ್ತೀರಾ? ಈ ರಿಸಲ್ಟು ಏನಂತ ಹೇಳಿದ್ದಾರೆ ಅವರು? ಲೆಸ್ ದ್ಯಾನ್ ಅಟ್ ಲೀಸ್ಟ್ ಅಂತಂದ್ರೆ ಏನು ತಗೋಬೇಕು ನಾವಿಲ್ಲಿ? ಓಕೆ. ಅಟ್ ಲೀಸ್ಟ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ತಗೋಬೇಕು. ಅಟ್ ಲೀಸ್ಟ್ 60% ಆದ್ರೂ ಆಗುತ್ತೆ. 60 ಆಗ್ಬೋದು, 60ಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ಅರ್ಥ. ಓಕೆ. ಅರೆರೆರೆರೆರೆ! ಎಲ್ಲಿ ಹೋಗ್ತಾ ಇದೆ ಇದು? ಹಾಂ. ಓಕೆ. ಸೊ ಇವಾಗ ಏನು ಮಾಡಿ? ಸಿಂಪ್ಲಿಫೈ ಮಾಡ್ತಾ ಹೋಗಿ. 62 ಪ್ಲಸ್ 48 ಮಾಡಿದ್ರೆ ಎಷ್ಟಾಗುತ್ತೆ? 110 ಆಗುತ್ತಾ? ಪ್ಲಸ್ ಎಕ್ಸ್ ಆಯಿತು. ಈ 3 ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. 18 ಇಂಟು ಸಾರಿ
6 ಇಂಟು 3 ಅಂದರೆ 18 ಆಗುತ್ತೆ. ಅಂದರೆ 180 ಆಯಿತು ಇದು ರಿಸಲ್ಟು. ಅದಾದಮೇಲೆ 110 ಒಂದು ಶಿಫ್ಟ್ ಮಾಡ್ಕೊಂಬಿಡಿ ಈ ಸೈಡು. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 180 ಮೈನಸ್ 110. ಸೊ 110ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಉಳಿಯುತ್ತೆಷ್ಟು? 70 ಉಳಿಯುತ್ತೆ. ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 70. ಈಕ್ವಲ್ಸ್ ಟು ಇದೆ ಅಲ್ವಾ? ಹಾಗಾಗಿ ಆನ್ಸರ್ ಏನಾಗುತ್ತೆ? 70. 70 ಈಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ ರೈಟ್ ಆಗಿ. ಸೊ ನೆಕ್ಸ್ಟ್ ಕ್ವೆಶ್ಚನ್‌ಗೆ ನಾನು ಮೂವ್ ಆಗ್ತಾ ಇದ್ದೀನಿ ಫಾಸ್ಟಾಗಿ. ನೆಕ್ಸ್ಟ್ ಕ್ವೆಶ್ಚನ್ ಬರ್ತಾ ಇದೆ ಇವಾಗ. ಓಕೆ ಸ್ಟೂಡೆಂಟ್ಸ್, ಇದನ್ನ ಸ್ವಲ್ಪ ಕೇರ್‌ಫುಲ್ ಆಗಿ ರೀಡ್ ಮಾಡಿ ಕ್ವೆಶ್ಚನ್ ಏನಿದೆ ಅಂತ. ಫೈಂಡ್ ಆಲ್ ದ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ ದ ಬೋತ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10. ಇದು ಫಸ್ಟ್ ಕಂಡೀಷನು. ಆಮೇಲೆ ಹೇಳ್ತಾರೆ ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 40. 2 ನಂಬರ್ ತಗೋಬೇಕು ಕಾನ್ಸಿಕ್ಯೂಟಿವ್ ನಂಬರ್ಸು. ಅವೆರಡು ಏನಾಗಿರ್ಬೇಕಂತ ಹೇಳ್ತಾರೆ? ಆಡ್ ನಂಬರ್ ಆಗಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಅವೆರಡೂನು 10ಗಿಂತಲೂ ದೊಡ್ಡದಾಗಿರಬೇಕು. ಅದಾದ್ಮೇಲೆ ಅದ್ರದ್ದು ಸಮ್ 2 ನಂಬರ್‌ನ ಆಡ್ ಮಾಡಿದ್ರೆ 40 ಆಗಿರಬೇಕು. 40ಗಿಂತಲೂ ಕಡಿಮೆ ಆಗಿರಬೇಕು ಅಂತ ಇರೋದು. ಈ 3 ಕಂಡೀಷನ್‌ನ ಯೂಸ್ ಮಾಡ್ಕೊಂಡು ಯಾವೆಲ್ಲ ಆನ್ಸರ್ಸ್‌ಗಳು ಬರುತ್ತೆ ಅಂತ ನೀವು ಫೈಂಡ್ ಮಾಡ್ಬೇಕಾಗಿರೋದು ನೋಡಿ. ಓಕೆ, ಕಮ್ ಆನ್ ಫಾಸ್ಟ್ ಆನ್ಸರ್ ಮಾಡಿ ಫಾಸ್ಟಾಗಿ. ಕ್ವೆಶ್ಚನ್ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಸೊ ಕ್ವೆಶ್ಚನ್ಸ್ ಕೂಡ ನಾನು ಇವಾಗ ಕೊಡ್ತಾ ಇದ್ದೀನಿ. ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ನೀನಾ ಅಂತ. ಈ ಕಂಡೀಷನ್‌ಗಳದ್ದೇ ಒಂದು ಇನಿಕ್ವಾಲಿಟಿ ತಗೊಂಡು ನೀವು ಸಾಲ್ವ್ ಮಾಡ್ಬೋದು. ಕಮ್ ಆನ್ ಫಾಸ್ಟ್. ಎಲ್ಲರೂ ವೋಟ್ ಮಾಡಿ. ಆಲ್ರೆಡಿ ನಾನು ಆಪ್ಷನ್ಸ್‌ನ ಕೊಟ್ಟಾಗಿದೆ ಪೋಲ್‌ನ. ಯಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ. ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವೆಶ್ಚನ್. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ಸ್‌ಗಳನ್ನು ಆಡ್ ನಂಬರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಂಡೀಷನ್ ಎಲ್ಲ ಕಡೆನೂ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೆಕೆಂಡ್ ಒನ್ ಏನಿದೆ ನೋಡಿ, ಲಾರ್ಜರ್ ದ್ಯಾನ್ 10 ಅಂತ ಹೇಳಿದ್ದಾರೆ. ಕೊಟ್ಟಿರೋ ಆಪ್ಷನ್ ಎಲ್ಲಾನು ಲಾರ್ಜರ್ ದ್ಯಾನ್ 10 ಇದೆ. ಈಗ ಇಂಪಾರ್ಟೆಂಟ್ ಇರೋದು ಥರ್ಡ್ ಆಪ್ಷನ್ ಮಾತ್ರ. ಏನಿದೆ? ಲೆಸ್ ದ್ಯಾನ್ 40 ಆಗಬೇಕು ಸಮ್ ಅಂತ ಇದೆ. ಓಕೆ, ಸೊ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಈ ವ್ಯಾಲ್ಯೂನ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? ಲೆಸ್ ದ್ಯಾನ್ 40 ಆಗೇ ಆಗುತ್ತೆ. ಇದು ಕೂಡ ಲೆಸ್ ದ್ಯಾನ್ 40 ಇದೆ. ಇದು ಕೂಡ ಇದೆ. ಸೊ ಈ ವ್ಯಾಲ್ಯೂ ಲಾಸ್ಟಲ್ಲಿ ಲಾರ್ಜರ್ ನಂಬರ್‌ನ ನೋಡ್ತಾ ಹೋಗೋಣ. 17ನ ಪ್ಲಸ್ 19ನ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? 39ನ ಪ್ಲಸ್ ಅಂದ್ರೆ 6 ಆಗುತ್ತೆ. ಇದು 36 ಆಗುತ್ತಾ? ಓಕೆ, ಇದ್ರ ಸಮ್ಮು 36 ಆಗುತ್ತೆ. ಓಕೆ, ಇದ್ರದಂತೂ ಅದಕ್ಕಿಂತ ಕಡಿಮೆ ಆಗೇ ಆಗಿರುತ್ತೆ. ಸೊ ಇದು ಎಲ್ಲಾನು ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಇದು ರಿಸಲ್ಟು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ. ಬನ್ನಿ. ಇಲ್ಲಿ ಏನಾಗುತ್ತೆ ನೋಡಿ, ಇದು ಮಿಸ್ಸಿಂಗ್ ಆಗಿದೆ. ಇಲ್ಲಿ ತನಕ ಕರೆಕ್ಟ್ ಇದೆ. ಇದು ಒಂದು ಮಿಸ್ಸಿಂಗ್ ಆಗಿದೆ. ಹಾಗಾಗಿ ಇದು ರಾಂಗ್ ಆಯ್ತು. ಆಪ್ಷನ್ ಬಿ. ಇದಂತೂ ಟೋಟಲಿ ರಾಂಗ್ ಇದೆ. ಇದನ್ನ ಆಡ್ ಮಾಡಿ ನೋಡಿದ್ರೆ 40ಗಿಂತ ಇಲ್ಲೇ ಜಾಸ್ತಿ ಬಂದ್ಬಿಡುತ್ತೆ. ಇದಂತೂ ಟೋಟಲಿ ರಾಂಗ್ ಇದೆ. ಸೊ ಇದನ್ನ ಆಡ್ ಮಾಡಿ ನೋಡಿ ಇಲ್ಲಿ, ಇದು ಕೂಡಾನು ಗ್ರೇಟರ್ ದ್ಯಾನ್ 40 ಇದೆ. ಸೊ ಹಾಗಾಗಿ ಇದು ಕೂಡಾನು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ. ಉಳಿತು ಯಾವುದು? ಆಪ್ಷನ್ ಎ ಮಾತ್ರ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್? ಇದನ್ನ ಕಾಮನ್ ಆಗಿ ಆಪ್ಷನ್ಸ್ ನೋಡ್ತಾನೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್‌ನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಕ್ವೆಶ್ಚನ್ ನಂಬರ್ 8 ನೋಡಿ ಏನಿದೆ. ಫಾಸ್ಟಾಗಿ ಇದೊಂದು ಆನ್ಸರ್‌ನ ಮಾಡಿಬಿಡಿ. ಸೊ ಇವತ್ತಿನ ಕ್ಲಾಸ್‌ನ ಎಂಡ್ ಮಾಡೋಣ. ಇವತ್ತಿನ ಇದೇ ಲಾಸ್ಟ್ ಕ್ವೆಶ್ಚನ್ ಮಾಡಿ. ಕಮ್ ಆನ್ ಫಾಸ್ಟ್. ಏನ್ ನಿಮ್ಮ ಓಕೆ ಸ್ಟೂಡೆಂಟ್ಸ್, ನಿಮ್ಮ ಪೋಲ್ ಬರ್ತಾ ಇದೆ. ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವೆಶ್ಚನ್ ಇದು ಕೂಡಾನು.
ಎಲ್ಲರೂ ವೋಟ್ ಮಾಡಿ. ಎಸ್, ಕಮ್ ಆನ್ ಫಾಸ್ಟ್. ಈ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಫ್ರೆಂಡ್ಸ್. +3 ನ ಮೊದಲಿಗೆ ಏನು ಮಾಡಿ ಆ್ಯಡ್ ಮಾಡ್ಕೊಳ್ಳಿ. 8 + 3 <= 5x. ಸಾರಿ, ಇದು ಲೆಸ್ ದೆನ್ ಇದೆ ಮಾತ್ರ. ಓಕೆ, ಇಲ್ಲಿ 7 + 3 ಆಗುತ್ತೆ. ಹಾಗೇನೆ 8 - 3 ಅಂದರೆ ಇದಾಗುತ್ತೆ -5 ಆಗುತ್ತೆ. <= 5x. ಇದಾಗುತ್ತೆ 10 ಆಗುತ್ತೆ. ಈಗ 5 ಇಂದ ಡಿವೈಡ್ ಮಾಡ್ಕೊಂಬಿಡಿ. ಏನಾಗುತ್ತೆ, -1 ಸಾರಿ, ಮೈನಸ್ ಸೈನ್ ಇದೆ ಅಂದರೆ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೋಬೋದು, ಇಲ್ಲ ಬಿಡಿ, ಬರೀ 5 ಇಂದನೇ ಮಾಡಿ. ಆಗೇನಾಗುತ್ತೆ, ಎಕ್ಸ್ ಆಗುತ್ತೆ ಇದು ರಿಸಲ್ಟು. ಹಾಗೇನು ಇದು ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ -1 ಇಂದ ಹಿಡಿದು 2 ವರೆಗೂ. ಅಂದರೆ -1 ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ, 2 ಇನ್ಕ್ಲೂಡ್ ಆಗ್ತಾ ಇಲ್ಲ. ಅಂದರೆ ಕರ್ವ್ ಓಪನ್ ಬ್ರಾಕೆಟ್ ಆಗುತ್ತೆ. ಇದೇ ನಿಮ್ಮದು ಆನ್ಸರ್. ಇದೆಲ್ಲಿದೆ, ಆಪ್ಷನ್ ಬಿ ಯಲ್ಲಿದೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ನೀವು ಬೇಕಿದ್ರೆ ಆಪ್ಷನ್ಸ್ನ ಇಲ್ಲಿ ಫಿಲಪ್ ಮಾಡ್ತಾ ಹೋಗಿ, ಗೊತ್ತೂ ಆಗುತ್ತೆ. ಬೇಕಿದ್ರೆ -1 ಇಲ್ಲಿ ಫಿಲಪ್ ಮಾಡಿ ನೋಡಿ, ಕಂಪ್ಲೀಟ್ ಇಕ್ವೇಷನಲ್ಲಿ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. 2ನ ಹಾಕಿ ನೋಡಿ, ಸ್ಯಾಟಿಸ್ಫೈ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಯಾವುದು ರೈಟ್ ಆದಂಗೆ ಆಯಿತು ಇಲ್ಲಿ ಆಪ್ಷನ್ನು. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್ ಎಲ್ರಿಗೂ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ನೋಡಿ, ಹೊಸದಾಗಿ ಬಂದವರು, ಅವರು ಕೂಡ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಲಾಸ್ಟು ಇವತ್ತಿನ ದಿವಸ ನಾನು ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದಾಗಿದೆ. 8 ಕ್ವಶನ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಓಕೆನಾ. ಸೊ ಪ್ರೀವಿಯಸ್ ಇಯರ್ದು ಬಂದಿರುವಂಥ ಕ್ವಶನ್ಸ್ 14ಇಂದ 20ವರೆಗೆ ಬಂದಿರೋದು, ಒಂದು 2 ವರ್ಷ ಬಂದಿದ್ದಿಲ್ಲ, ಉಳಿದಿದ್ದೆಲ್ಲನೂ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಇನ್ನು ಮುಂದೆ ಮತ್ತೆ ನಾಳೆ ಇರೋದಿಲ್ಲ, ನಾಡಿದ್ದು ಇರುತ್ತೆ. ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ತೊಗೊತಾ ಇದ್ದೀನಿ. ಸೊ ಇವತ್ತಿನ ದಿವಸ ಕ್ಲಾಸ್ ಇರುವುದು ಅನ್ಅಕಾಡೆಮಿಯಲ್ಲಿ, ಅಲ್ಲಿ ಕೂಡ ಜಾಯಿನ್ ಆಗಿ 7:30ಗೆ ಇರುವಂಥ ಕ್ಲಾಸ್. ಓಕೆ ಓಕೆ ಸ್ಟೂಡೆಂಟ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಎಲ್ಲರೂ ಸೀರಿಯಸ್ ಆಗಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್.